ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯನ್ನ ಬೆಂಗಳೂರು ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲ ಸುವರ್ಣಸೌಧ ಇದೆ, ಎಲ್ಲ ಫೆಸಿಲಿಟಿ ಇದೆ. ಬೆಳಗಾವಿ ತುಂಬಾ ಬೆಳೀತಾ ಇದೆ ವೇಗವಾಗಿ. ಇವತ್ತು ಬೆಳಗಾವಿ ಜಿಲ್ಲೆಯಾಗಿ ಬೆಳಗಾವಿ ಸಿಟಿಯಾಗಿ ಬೆಳೀತಾ ಇದೆ. ಬೆಂಗಳೂರನ್ನ ಬಿಟ್ರೆ ಮಕ್ಕಳಿಗೆ ಬಾಲಭವನಗಳು ಬಹಳ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ. ಆದ್ರೆ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡ್ಲಿಕ್ಕೆ ಎಲ್ಲಾದ್ರೂ ಸಂಡೇ ಅಥವಾ ಸ್ಯಾಟರ್ಡೆ ಪಾಲಕರ ಜೊತೆ ಹೋಗ್ಬೇಕು ಅಂತಂದ್ರೆ ಬೆಳಗಾವಿನಲ್ಲಿ ಬಾಲಭವನ ಇರಲಿಲ್ಲ. ಅದಕ್ಕೆ ನಮ್ಮ ಇಲಾಖೆಯಿಂದ 20 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಇದು ಬಹಳಷ್ಟು ತಮ್ಗೆಲ್ಲ ಗೊತ್ತು, ಬೆಳಗಾವಿಯ ಮಧ್ಯಭಾಗದಲ್ಲಿ ಏನು DC ಬಂಗ್ಲೆಯ ಹಿಂದೆ ಆಗಿರ್ಬೋದು, ನಮ್ಮ ಗೋಲ್ಫ್ ಕ್ಲಬ್ ಪಕ್ಕದಲ್ಲಿನೇ ಸುಮಾರು 3 ಎಕರೆ ವಿಶಾಲವಾದ ಜಾಗವನ್ನ ಗುರುತಿಸಿ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ರೈಲು, ಫ್ಯಾಂಟಸಿ ಪಾರ್ಕು ಮತ್ತೆ ಆಟದೊಂದಿಗೆ ಪಾಠನು ಕಲಿಯುವ ಹಾಗೆ ಒಂದು ಓಪನ್ ಥಿಯೇಟರ್, ಒಂದು ಇಂಡೋರ್ ಥಿಯೇಟರ್ ನ ಮಾಡಿ ಮಕ್ಕಳಿಗೆ ಪಾಲಕರಿಗೆ ಕೂರ್ಲಿಕ್ಕೆ ಒಳ್ಳೆ ಗಾರ್ಡನ್ ಗಳನ್ನ ಮತ್ತು ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂತ ಪಾರ್ಕ್ ಗಳನ್ನ, ಅದು ಸೈನ್ಸ್ ಪಾರ್ಕ್ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂತ ಪಾರ್ಕ್ ಗಳನ್ನ ವಿನೂತನವಾಗಿ ಈ ಒಂದು ಬಾಲಭವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಸುಮಾರು 20 ಕೋಟಿ ಹಣವನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನೂ ಏನು ಬೇಕಾದ್ರೂ ಕೂಡ ಇನ್ನು ಏನ್ ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ಸ್ಥಳೀಯ ಶಾಸಕರಾದಂತ ರಾಜು ಸೇಠ್ ಅವರ ಜೊತೆ ಮಾತಾಡ್ಕೊಂಡು ಮಕ್ಕಳಿಗೆ ಇನ್ನು ಏನು ನಾನು ಕೊಡಬಹುದು ಈ ಒಂದು ಬಾಲಭವನದಲ್ಲಿ ನಮ್ಮ ಅಧ್ಯಕ್ಷರಾದಂತ ನಾಯ್ಡು ಅವರ ಜೊತೆ ಮಾತಾಡ್ಕೊಂಡು ಖಂಡಿತವಾಗ್ಲೂ ಈಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಬಹಳಷ್ಟು ಏನಂತಂದ್ರೆ ಅಪಪ್ರಚಾರ ನಡೀತಾ ಇದೆ. ಅದನ್ನ ಪಾಸಿಟಿವ್ ಆಗ್ತಾ ಇದೆ ಜನರಲ್ಲಿ. ಅದನ್ನ ಎಲ್ಲೋ ಒಂದ್ ಕಡೆ ಸರ್ಕಾರ ಅದನ್ನ ಪ್ರಚಾರ ಪಡಿಸುವಲ್ಲಿ ಜೊತೆಗೆ ಅದನ್ನ ಜನರಲ್ಲಿ ತಿಳುವಳಿಕೆ ಮಾಡುವಲ್ಲಿ ಹೊರಗಡೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಗೃಹಲಕ್ಷ್ಮಿ ಅಂತಂದ್ರೆ ಅದು ಫ್ಲಾಪ್ ಇದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಅದನ್ನ ಪ್ರಚಾರ ಪಡಿಸ್ಲಿಕ್ಕೆ ಮತ್ತು ಬಹಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತಾ ಇದೆ. ಅದನ್ನ ಜನರಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತಾ ಇದ್ದೀರಿ ಅಂತ ನೋಡಿ. ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ 2,000 ಹಾಕೋದನ್ನ ಮಾಡ್ತಾ ಇದ್ದೀವಿ. ಇನ್ನು ಪ್ರಚಾರ ಖಂಡಿತವಾಗ್ಲು ನೀವು ಹೇಳಿದ ಹಾಗೆ ನಮ್ಮ ಕೆಲಸವನ್ನ, ನಮ್ಮ ವಿಚಾರವನ್ನ ಪ್ರಚಾರ ಮಾಡ್ಬೇಕಾಗುತ್ತೆ. ಪ್ರಚಾರದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ರು ಕೂಡ ಪ್ರತಿ ತಿಂಗಳು 1ನೇ ತಾರೀಕು ಗೃಹಲಕ್ಷ್ಮಿ ಅವರ ಮನಸ್ಸನ್ನ ಮುಟ್ತಾ ಇದೆ. ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ, ಒಂದ್ ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ. ಅಡ್ವರ್ಟೈಸ್ಮೆಂಟ್ ಕೂಡ ಆಗಬೇಕು ಅನ್ನೋದು ನಮ್ಮ ಆಸೆನೂ ಇದೆ. ಆದ್ರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಈ ಒಂದು ಯೋಜನೆ ಬಗ್ಗೆ ಫೇಲು ಅದು ಇದು ಅಂತ ಹೇಳಿ. ಆದ್ರೆ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಅಂತ ನಮ್ಮನ್ನ ಕಾಪಿ ಮಾಡಿ ಹೊಡೆದನೆ ಆ ಎಲೆಕ್ಷನ್ ಪಂಚಮಸಾಲಿ ವಿಚಾರದಲ್ಲಿ ಒಂದ್ ಕಡೆ ಸ್ವಾಮೀಜಿ ಅವರು ಪ್ರತಿಭಟನೆ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಏನಂತಂದ್ರೆ ಸದನದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ. ತಾವು ಒಬ್ಬ ಪಂಚಮಸಾಲಿ ಲೀಡರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀನಿ? ನಾನು ಒಂದೇ ಮಾತನ್ನ ಹೇಳ್ತೀನಿ, ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ತಾರೆ. ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನ ಕೊಡ್ಬೇಕು. ನಾನು ಸಮಾಜದ ಮಗಳು ಅಂತ ಹೇಳಿ ಅಷ್ಟೊಂದು ಮಾತಿಲ್ಲ. ಆದ್ರೆ ಇವತ್ತು ನಾನು ಸರ್ಕಾರದಲ್ಲಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೇನೆ. ಸಮಾಜಕ್ಕೂ ಒಳ್ಳೆಯದನ್ನು ಬಯಸ್ತೇನೆ, ಸರ್ಕಾರಕ್ಕೂ ಒಳ್ಳೆಯದು ಬಯಸ್ತೇನೆ. ಅದು ನನ್ನ ಜವಾಬ್ದಾರಿ. ಕಾನೂನಿನ ಚೌಕಟ್ಟಲ್ಲಿ ಹೋರಾಟಗಳಿರುತ್ತೆ ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು. ಈಗ ಮಾನಿಪಡಿ ವರದಿ ಏನಿದೆ, ಅನ್ವರ್ ಮಾನ್ಕಡಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ವಕ್ಫ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ, ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನ ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ, ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ, ಮಾಧ್ಯಮದ ಎಲ್ಲ ಸಹೋದರರಿಗೂ ತಿಳಿಸಿದ್ದಾರೆ. ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ. ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಪಂಚಮಸಾಲಿ ಆಗಲಿ ವಕ್ಫ್ ಆಗಲಿ ಅದನ್ನ ಇನ್ನೊಂದು ಟೈಮ್ದಲ್ಲಿ ನೀವು ನನಗೆ ಸಹಾಯ ಮಾಡಿ. ಯಾಕಂದ್ರೆ ಬೆಳಗಾವಿ ಸಿಟಿ ನನ್ನ ಕನಸಿದೆ, ಈ ಬಾಲ್ ಭವನ್ ಬಗ್ಗೆ ನನ್ನ ಪ್ರಚಾರ.